ಗುಂಡು ಡೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದುಶ್ಚಟಗಳಲ್ಲಿ ಪ್ರಮುಖವಾದದ್ದು ಕುಡಿತ, ಅದರ ದುಷ್ಪರಿಣಾಮಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಓಕೆ ಪ್ರತಿಮಾ ಅವರೇ, ಇತ್ತೀಚೆಗೆ ಒಂದು ಸರ್ವೆ ನಡೀತು. ಅದರ ಪ್ರಕಾರ ಈ ಒಂದು ದುಶ್ಚಟಕ್ಕೆ ಒಳಗಾದವರು 70% ಭಾಗ ರೋಗ ಅವ್ರನ್ನ ಆವರಿಸ್ಕೊಳ್ಳುತ್ತೆ, ಅಲ್ಲದೆ ಜ್ಞಾಪಕ ಶಕ್ತಿ ಕಮ್ಮಿ ಆಗುತ್ತೆ ಅಂತ ಸರ್ವೆ ಮಾಡಿದ್ದಾರೆ. ಇದು ನಿಜಾನ? ನಾನು ಆ್ಯಕ್ಚುಲಿ ಹೇಳ್ತಾ ಇದ್ದೆ ಏನೇನು ಜನ ನಂಬ್ತಾರೆ ಅಂತ ಹೇಳಿ. ಒಂದು ಜನ ಏನು ನಂಬ್ತಾರೆ ಅಂತ ಹೇಳಿದ್ರೆ, ಕುಡಿದ್ರೆ ನನಗೆ ಆ್ಯಕ್ಚುಲಿ ನಾನು ಯೋಚನೆ ಚೆನ್ನಾಗಿ ಮಾಡಬಹುದು ಅಂತ. ಬಟ್ ಆ್ಯಕ್ಚುಲಿ ನೋಡಿದಾಗ ಸಂಶೋಧನೆ ಪ್ರಕಾರ ಬ್ರೈನಲ್ಲಿ ನ್ಯೂರಾನ್ಸ್ ಏನಿದೆ, ಅಂದರೆ ನಮ್ಮ ನರಗಳೇನಿದೆ, ಅದಕ್ಕೆ ಆ್ಯಕ್ಚುಲಿ ಡ್ಯಾಮೇಜ್ ಆಗುತ್ತೆ, ಏಟಾಗುತ್ತೆ. ಸೊ ಹೆಚ್ಚಾಗಿ ತುಂಬ ವರ್ಷಗಳು ಕುಡಿತಾ ಇರೋರಲ್ಲಿ ಡೆಫಿನೆಟಾಗಿ ಜ್ಞಾಪಕ ಶಕ್ತಿ ಕಡಿಮೆ ಆಗೋದುಂಟು. ಆಲ್ಕೋಹಾಲಿಕ್ ಡಿಮೆನ್ಷಿಯಾ ಅಂತ ಕೂಗ್ತೀವಿ ಇದನ್ನು. ಅಂತ ಹೇಳಿದ್ರೆ ಆಲ್ಕೋಹಾಲಿಂದ ಮೆದುಳಲ್ಲಿ ಪರಿಣಾಮ ಆಗಿ ಅದರಿಂದ ಮನುಷ್ಯನ ಒಂದು ಜ್ಞಾಪಕ ಶಕ್ತಿ ಕಡಿಮೆ ಆಗೋದು ಡೆಫಿನೆಟಾಗಿ ಆ ಥರ ಆಗ್ಬೋದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಹೆಚ್ಚಿಗೆ ಕುಡಿದವರಲ್ಲಿ ಇನ್ನೊಂದು ಇತ್ತೀಚೆಗಾದ ಒಂದು ನೆನಪುಗಳು, ಆ ನೆನಪುಗಳು ರೀಸೆಂಟ್ ಮೆಮೊರಿ ಡೆಫಿಸಿಟ್ಸ್ ಅಂತ ಹೇಳಿ ಇತ್ತೀಚೆಗಾದ ಮೆಮೊರಿಗಳಲ್ಲಿ ಕಡಿಮೆ ಆಗೋದು. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಕುಡಿತಾ ಶುರು ಮಾಡ್ಕೊಂಡವ್ರು ಇದು ತೀವ್ರವಾಗಿ ತೊಂದರೆ ಆದಾಗ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ಬಟ್ ಕ್ರಮೇಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲ್ಯಾಕ್ಔಟ್ ಅಂತ ಆಗುತ್ತೆ. ಅಂತ ಹೇಳಿದ್ರೆ ಕುಡಿದಾಗ ತಾವು ಏನು ಮಾಡ್ತಾರೆ, ಇನ್ನು ನಶೆನೂ ಬಂದಿರೋದಿಲ್ಲ, ಅದಕ್ಕೆ ಮುಂಚೆ ಕೂಡ ತಾವೇನು ಮಾಡಿದ್ರು ಅಂತ ಮಾರನೇ ದಿವಸ ನೆನಪಿರೋದಿಲ್ಲ. ಆ ಥರ ಮಾಡಿ ಜನರು ದುಡ್ಡನ್ನು ಕಳ್ಕೊಂಡಿರೋರಿದ್ದಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊಟ್ಟೋಗ್ಬಿಟ್ಟು ಎಲ್ಲಿದ್ದೀನಿ ಅಂತ ಗೊತ್ತಾಗದೇ ಇರೋರಿದ್ದಾರೆ. ಈ ಥರ ಆಲ್ಕೋಹಾಲಿಕ್ ಬ್ಲ್ಯಾಕ್ಔಟ್ ಅನ್ನೋದು ಈ ಅಡಿಕ್ಷನ್ನಿನ ಮೊದಲನೇ ಹಂತ ಅಂತ ಹೇಳ್ಬೋದು. ಸೊ ಸಾಕಷ್ಟು ತೊಂದರೆಗಳಾಗುತ್ತೆ ಜ್ಞಾಪಕ ಶಕ್ತಿಯಲ್ಲಿ. ಓಕೆ, ಈವನ್ ಅವ್ರ ಮುಖ ಅಂದರೆ ಅವರ ಚರ್ಮ ಕೂಡ ಸಾಕಷ್ಟು ಸುಕ್ಕಟ್ಟುತ್ತೆ, ಅಂದರೆ ಏಜಿಗೆ ಮುಂಚೆನೇ ಆ ವ್ಯಕ್ತಿ ವಯಸ್ಸಾಗ್ಬಿಡುತ್ತೆ ಅಂತ ಅಂತಾರೆ. ಇನ್ನೊಂದು ನೀವು ಯೋಚನೆ ಮಾಡಬೇಕು, ಸಾಧಾರಣವಾಗಿ ಒಂದು ಕೈಯಲ್ಲಿ ಗ್ಲಾಸ್ ಇದ್ರೆ ಇನ್ನೊಂದು ಕೈಯಲ್ಲಿ ಸಿಗರೇಟು ಬೀಡಿ ಇರುತ್ತೆ. ಸೊ ಎರಡು ಸೇರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಏಜಿಂಗ್ ಪ್ರೊಸೆಸ್ ಇನ್ನು ಜಾಸ್ತಿ ಆಗುತ್ತೆ. ಸೊ ಹೇಳ್ತಾರೆ ಒಂದು 40 ವಯಸ್ಸಲ್ಲೇ ಒಂದು 60 ವಯಸ್ಸಿನ ವ್ಯಕ್ತಿ ಥರ ಕಾಣಿಸ್ಕೊಳ್ಳೋದು. ಅದು ಎಲ್ಲ ದೇಹದಲ್ಲಿ ಎಲ್ಲ ಅಂಗಗಳ ಮೇಲೂ ಪರಿಣಾಮ ಬೀರುತ್ತೆ. ಸೊ ಓಕೆ ಸೈದ್ ಅವರೇ, ನಿಮ್ಗೆ ಅನಿಸ್ತಾ ಇತ್ತು ಇವಾಗ ನಮ್ಮ ಪ್ರತಿಮಾ ಅವ್ರ ಉದಾಹರಣೆ ಕೊಟ್ಟರು, ಅಂದ್ರೆ ಆ ಕುಡ್ದಾಗ ಬ್ಲಾಂಕ್ ಆಗ್ಬಿಡ್ತಾ ಇದ್ರು, ಏನೋ ಗೊತ್ತಾಗ್ತಾ ಇರ್ಲಿಲ್ಲ, ನಾವೇನು ಮಾಡ್ತಾ ಇದ್ದೀನಿ ಗೊತ್ತಾಗ್ತಿರ್ಲಿಲ್ಲ. ಇವತ್ತೇನೋ ಮಾತಾಡಿರ್ತೀರ, ನಾಳೆ ಬೆಳಗ್ಗೆ ನಿಮ್ಮ ಫ್ಯಾಮಿಲಿ ಹೇಳುತ್ತೆ ನೀನು ಹಿಂಗೆ ಯಾಕೆ ಮಾತಾಡಿದೆ ಅಂದ್ರೆ ನಾನು ಮಾತಾಡೋದನ್ನ ಅಂತ. ಆ ಥರ ಪ್ರಸಂಗ ಏನಾದ್ರು ಇತ್ತಾ? ಆ ಥರ ಇದ್ದೆ. ಇವಾಗ ಇವ್ರು ಹೇಳಿದ್ದು ಆ ಥರ ಪ್ರಕಾರ ನೋಡ್ಬೇಕಂದ್ರೆ, ನನ್ನಲ್ಲಿ ತುಂಬ ಪೇಷಂಟ್ಸ್ ಇದ್ದಾರೆ, ಅವ್ರ ಮೆಮೊರಿನ ಲಾಸ್ ಮಾಡಿದ್ದಾರೆ. ಮೆಮೊರಿ ಮೀನ್ಸ್ ಕಂಪ್ಲೀಟ್ ಮೆಮೊರಿ, ದೇ ಡೋಂಟ್ ನೋ ಹೂ ದೇ ಆರ್. ಅಡಿಕ್ಷನ್ ಅಷ್ಟು ಇದಕ್ಕೆ ಹೋಗ್ತದೆ. ಇದು ಇವಾಗ ನಾರ್ಮಲ್ ಆಗಿ ಹೇಳಬೇಕಂದ್ರೆ, ನಾರ್ಮಲ್ ಸೋಷಿಯಲ್ ಡ್ರಿಂಕರ್ಸ್ ಇದ್ದಾರೆ, ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೇನೋ ಸ್ವಲ್ಪ ಮೆಮೊರಿ ಲಾಸ್ ಆಗ್ತದೆ. ಆದರೆ ಟೋಟಲ್ ಇಂಟು ಅಡಿಕ್ಷನ್, ಕಂಪ್ಲೀಟ್ ಅವ್ರದ್ದು ಲೈಫ್ ಅಡಿಕ್ಷನಲ್ಲಿ ಆಗಿರೋರಿಗೆ ತುಂಬ ಚೆನ್ನಾಗಿ ನಾನು ನೋಡಿದ್ದೀನಿ. ಕಂಪ್ಲೀಟ್ ಅವ್ರದ್ದು ಯಾರಂತ ಅವ್ರಿಗೆ ಗೊತ್ತಿಲ್ಲ. ದೇ ಜಸ್ಟ್ ಲೈಕ್ ಅ ವೆಜಿಟೇಬಲ್. ಐ ವಾಸ್ ಹ್ಯಾವಿಂಗ್ ಸಮ್, ನನ್ನ ಹತ್ರ ಸ್ವಲ್ಪ ಪೇಷಂಟ್ಸ್ ಇದ್ರು ಈ ಥರ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಟೋಟ್ಲಿ ಅಗ್ರಿ ವಿತ್ ದಿಸ್. ಇದು ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಹೇಳಿದ್ನಲ್ಲ, ನಮ್ಮ ಮನ್ಸಿಗೆ ಏನನ್ಸುತ್ತೆ ನಿಜವಾಗ್ಲೂ ವಾಸ್ತವಿಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಏರ್ಲೈನ್ ಪೈಲಟ್ಗಳಲ್ಲಿ ಒಂದು ಸಂಶೋಧನೆ ಕಂಡಿಡಿದಿದ್ದಾರೆ. ಅವ್ರಿಗೆ ಸ್ವಲ್ಪ ಮದ್ಯಪಾನ ಕೊಟ್ಟು ಅವ್ರನ್ನ ವೆಹಿಕಲ್ ಚಲಾಯಿಸಿ ಅಂತ ಹೇಳಿ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸಲ್ಲಿ ಮಾಡಿದಾಗ ಏನಾಗಿದೆ ಅಂತ ಹೇಳಿದ್ರೆ, ಅವ್ರಿಗೇನೆಲ್ಲ ಸರಿಯಾಗಿ ಮಾಡ್ತಿದ್ದೀನಿ ಅಂತ ಅನಿಸಿದೆ, ಆದರೆ ಅವ್ರು ಮಾಡೋ ಇದರಲ್ಲಿ ಎರರ್ಸ್, ಎಂಜಿನ್ ಇದು ಮಾಡೋದ್ರಲ್ಲಿ, ರನ್ನಿಂಗಲ್ಲಿ ಸಾಕಷ್ಟು ಎರರ್ಸ್ ನಡೆದಿದೆ. ಬರೀ ಮಾಡ್ರೇಟ್ ಡ್ರಿಂಕಿಂಗಿಂದ ಅಂತ ಹೇಳಿದ್ರೆ, ತುಂಬ ತೀವ್ರವಾಗಿ ಏನು ಕುಡ್ದಿರಲಿಲ್ಲ. ಈ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸಲ್ಲಿ ಸ್ವಲ್ಪ ಕುಡ್ದಿದ್ದಾಗಲೂ ಅವರು ಹೆಚ್ಚಿಗೆ ಎರರ್ಸನ್ನು ಮಾಡ್ತಾ ಇದ್ರು. ಸೊ ಏರ್ಲೈನ್ ಪೈಲಟ್ ಹೇಗೆ ಎರರ್ಸ್ ಮಾಡ್ತಾರೋ ಹಾಗೆ ಕನ್ಸ್ಟ್ರಕ್ಷನ್ ಲೇಬರರ್ ಆಗಿರ್ಬೋದು, ರೈಲ್ವೆ ಇದರಲ್ಲಿ ಗಾರ್ಡ್ ಆಗಿರ್ಬೋದು, ಯಾರೂ ಕೂಡ ಆ ಥರ ಎರರ್ಸ್ ಮಾಡಲಿಕ್ಕೆ ಹೆಚ್ಚಿಗೆ ಸಾಧ್ಯ ಮದ್ಯಪಾನ ಸೇವನೆಯಿಂದ. ಬರೀ ಅಡಿಕ್ಷನ್ ಆದಾಗ ಮಾತ್ರ ಅಲ್ಲ, ಮಾಡ್ರೇಟ್ ಡ್ರಿಂಕಿಂಗ್ ಮಾಡಿದಾಗಲೂ ಕೂಡ ಈ ಥರ ತೊಂದರೆಗಳು ಆಗಬಹುದು. ಇನ್ನು ಕೆಲವು ಅಂದರೆ ಅದು ತಲೆ ಸುತ್ತು ಬಿಡೋದು, ಪ್ರಜ್ಞೆ ಇಲ್ಲದೆ ಇರುವಂತಹದ್ದು, ಅಂತಹದ್ದೇನಿದೆ ಕುಡಿತದಲ್ಲಿ? ಆಲ್ಕೋಹಾಲಲ್ಲಿ ಅಂತಹ ಕಂಟೆಂಟ್ ಏನಿದೆ? ಎರಡು. ಒಂದೇನಂತ ಹೇಳಿದ್ರೆ, ಆಲ್ಕೋಹಾಲಲ್ಲಿ ಇರೋ ಕೆಮಿಕಲ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರಲ್ಲಿ ತುಂಬ ಏರುಪೇರು ಆಗೋದು ಉಂಟು. ಸೊ ಬ್ಲಡ್ ಪ್ರೆಷರ್ ತೊಂದರೆ ಇರೋರಲ್ಲಿ ಇನ್ನೂ ಹೆಚ್ಚಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಒಂದು. ಇನ್ನೊಂದೇನಂತ ಹೇಳಿದ್ರೆ, ನರದ ಮೇಲೆ ಎಫೆಕ್ಟ್ ಆಗೋದ್ರಿಂದ ಆಲ್ಕೋಹಾಲ್ ಹೆಚ್ಚಿಗೆ ಸೇವನೆ ಮಾಡೋರಲ್ಲಿ ಫಿಟ್ಸ್ ಹೆಚ್ಚಿಗೆ ಕಾಣಿಸ್ಕೊಳ್ಬಹುದು. ಸೊ ಎಸ್ಪೆಷಲಿ ಈ ಥರ ಅಡಿಕ್ಷನ್ ಆಗಿ ಏಕ್ದಮ್ ಬಿಟ್ಟಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಫಿಟ್ಸ್ ಬರಬಹುದು. ಅಥವಾ ಕುಡಿದು ಎಲ್ಲರೂ ಬಿದ್ದು ತಲೆಗೇಟಾಗಿ ತಲೆಯಲ್ಲಿ ರಕ್ತ ಸೇರಿಕೊಂಡು ಅದರಿಂದ ಕೂಡ ಫಿಟ್ಸ್ ಬರಬಹುದು.
ಸೊ ಸಾಕಷ್ಟು ಕಾರಣಗಳಿದೆ. ಸೊ ಫಿಟ್ಸ್ ಒಂದು ತೊಂದರೆ ಆಗಬಹುದು, ಇನ್ನೊಂದು ಬ್ಲಡ್ ಪ್ರೆಷರಲ್ಲಿ ಏರುಪೇರು ಆಗೋದ್ರಿಂದ ಕೂಡ ಈ ಥರ ತಲೆ ಚಕ್ರ ಬರೋದು ಆ ಥರ ಕೂಡ ಆಗಬಹುದು. ಓಕೆ, ಇದರಲ್ಲಿ ಇನ್ನೊಂದು ತಾವು ಹೇಳಿದ ಹಾಗೆ ಈ ದೇವರು ಕೊಟ್ಟಿರುವಂಥ ಈ ನರಮಂಡಲ ಇದೆಯಲ್ಲ, ಇದು ನಮ್ಮ ಶರೀರದ ಬ್ಯಾಲೆನ್ಸ್ಗೆ ಮತ್ತು ವ್ಯವಸ್ಥೆಗೆ ಬೇಕಾಗುವಂಥ ಒಂದು ಶಕ್ತಿ ನಿಧಿ. ಯಾವಾಗ ನರಮಂಡಲ ವೀಕ್ ಆಗ್ತಾ ಹೋಗ್ತದೆ ಅಂತಂದರೆ ಲಾ ಆ್ಯಂಡ್ ಆರ್ಡರ್ ಇಲ್ಲದೆ ಇರುವಂಥ ಸಿಟಿಯ ಹಾಗೆ ನಮ್ಮ ಶರೀರ ಆಗಿಬಿಡುತ್ತೆ. ಶರೀರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಎರಡೂ ಇರೋದಿಲ್ಲ. ಈ ನರ ದೌರ್ಬಲ್ಯ ಆ ಪರಿಣಾಮವನ್ನು ಸೃಷ್ಟಿ ಮಾಡಿದ್ರೂ ಸಹ ಅದು ನಮ್ಮ ವಾಸ್ತವ ಗಮನಕ್ಕೆ ಬರದ ಹಾಗೆ ಈ ಮದ್ಯಪಾನದ ನಶೆ ನಮ್ಮನ್ನು ಅದರಿಂದ ದೂರ ಇಟ್ಟಿರುತ್ತೆ. ವಾಸ್ತವವಾಗಿ ಏನಾಗ್ತಾ ಇದೆ ಅನ್ನೋಂಥ ಪ್ರಜ್ಞೆ ಇಲ್ಲ. ಹೀಗಾಗಿ ನಮ್ಮ ಡಾಕ್ಟರ್ ಹೇಳಿದ ನಿಜ, ಕುಡಿದು ಗಾಡಿ ಓಡಿಸ್ಬೇಡಿ ಅಂತ ಹೇಳಿ ಎಷ್ಟು ವ್ಯವಸ್ಥೆಗಳು, ಎಷ್ಟು ಕಡೆ ಬೋರ್ಡ್ ಇದೆ ಇವತ್ತು ನೀವು ನೋಡಿ. ಆದರೂ ಸಹ ಕುಡಿದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಒಂದು ಶಬ್ದ ಸೇರಿಸ್ಕೊಳ್ತಾರೆ, ಜಾಸ್ತಿ ಕುಡಿದು ಅಂತ. ನಾವು ಸ್ವಲ್ಪ ಕುಡಿದಿದ್ದೇವೆ ಪರವಾಗಿಲ್ಲ. ಈ ಲೆಕ್ಕದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮನುಷ್ಯ ನಾನು ಸರಿಯಾಗಿ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ಅಂದ್ರೂ ವಾಸ್ತವವಾಗಿ ಅವನು ತಪ್ಪು ಹೆಜ್ಜೆ ಇಟ್ಟಿರ್ತಾನೆ. ಕಾನೂನು ಚೆನ್ನಾಗಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ರೂ ವಾಸ್ತವವಾಗಿ ದರೋಡೆಗಳು ಹೆಚ್ಚಿರುವ ಹಾಗೆ ಅಂತಂದರೆ ನಮ್ಮ ಕಂಟ್ರೋಲ್ ಕೆಪಾಸಿಟಿ ಇರುವಂಥ ಮೈಂಡ್ಗೂ ನಮ್ಮ ವಾಸ್ತವವಾದ ನಡವಳಿಕೆಗೂ ಸಂಬಂಧವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವಂಥ ಕೆಟ್ಟ ಕೆಲಸ ಇದಾಗ್ತದೆ. ಇದು ಮಾನಸಿಕವಾಗಿ, ದೈಹಿಕವಾಗಿ ನಮ್ಮ ಜ್ಞಾಪಕ ಶಕ್ತಿ ಮತ್ತು ನರದೌರ್ಬಲ್ಯ, ಬರೀ ಇವುಗಳ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡಿದ್ವಿ. ಇದಲ್ಲದೆ ಇನ್ನೂ ಒಂದು ರೀತಿ ಇದೆ. ಈ ಕುಡಿತದ ಈ ಮದ್ಯ ದ್ರವ ಹೊಟ್ಟೆಗೆ ಹೋಗಿ ಬಿದ್ದಾಗ ಅದು ನಮ್ಮ ಜೀರ್ಣಾಂಗ ವ್ಯೂಹದ ಮೇಲೆ ಏನು ಕೆಟ್ಟ ಪರಿಣಾಮ ಬೀರುತ್ತದೆ ಅಂತ ಅನ್ನೋದಿದೆಯಲ್ಲ, ಇದನ್ನು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇದು ವಿಷಾನೋ ಅಮೃತನೋ ಹೊಟ್ಟೆಗೆ ಹಾಕಿದ ಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಅದ್ರ ಕರ್ತವ್ಯ. ಹೀಗಾಗಿ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಅಥವಾ ಅದನ್ನು ಡಿಸ್ಟ್ರಿಬ್ಯೂಷನ್ನಿಗೆ ಸರಿಯಾಗಿ ಹದಗೊಳಿಸಲಿಕ್ಕೆ ನಮ್ಮ ಜೀರ್ಣಾಂಗಗಳು, ಅದರಲ್ಲೂ ಪಿತ್ತಕೋಶ ತನ್ನ ಕರ್ತವ್ಯ ಮಾಡಲೇಬೇಕು. ಅದು ವಿಷಾನೋ ಒಳ್ಳೆಯದೋ ಕೆಟ್ಟದ್ದೋ ಅದು ಯಾವತ್ತೂ ಹಿಂಜರಿಯೋದಿಲ್ಲ, ಪ್ರಾಮಾಣಿಕವಾಗಿ ತನ್ನ ಕೆಲಸ ಮಾಡ್ತದೆ. ನೀನು ಏನು ತಿಂದಿದ್ದೀಯಾ ಅದನ್ನು ಶರೀರಕ್ಕೆ ತಲುಪಿಸುವಂಥ ಜವಾಬ್ದಾರಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅದು ಮಾಡಿಬಿಡುತ್ತೆ. ಪರಿಣಾಮ ಏನಾಯಿತು, ಮೊಟ್ಟ ಮೊದಲ ಎಫೆಕ್ಟ್ ನರಗಳ ಮೇಲೆ ಆಗೋದಕ್ಕೆ ಮೊದಲಾಗ್ತಕ್ಕಂಥದ್ದು ಇಂಟೆಸ್ಟೈನ್ ಮೇಲೆ. ಅದು ಎರಡು ರೀತಿ ಪರಿಣಾಮ ಕಾಣಿಸ್ಕೊಳ್ಳೋದುಂಟು. ಏನು ಅಂತ ಹೇಳಿದ್ರೆ ಈ ಕುಡಿದಾಗ ಆಗ್ತಕ್ಕಂಥ ವ್ಯತ್ಯಾಸದಲ್ಲಿ ಪ್ರಾಮಾಣಿಕವಾಗಿ ಪ್ರಾಕೃತಿಕವಾಗುವಂಥ ಹಸಿವಿನ ಲಕ್ಷಣಗಳು ಹೊಟ್ಟೆಯಲ್ಲಿ ಇದು ಸಿಗ್ನಲ್ಸ್ ಹೋಗೋದಿಲ್ಲ. ಆವಾಗ ಏನಾಗುತ್ತೆ, ಕುಡಿದವರಿಗೆ ಹಸಿವು ಕಡಿಮೆ ಅಂತ ಅನ್ನುವಂಥ ಒಂದು ಲೆಕ್ಕಾಚಾರ ಇರ್ತದೆ. ಮತ್ತು ಅದೇ ರೀತಿ ನೀವು ಬೇರೆ ಆಹಾರ ತೆಗೆದುಕೊಂಡಾಗಲೂ ಸಹ ಆಹಾರ ಬಂದಿದೆ, ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಅದಕ್ಕೆ ಅಲರ್ಟ್ ಆಗುವಂಥ ಅದರ ವಾಸ್ತವ ಪ್ರಜ್ಞೆ ಇದೆಯಲ್ಲ, ಅದು ಕೆಟ್ಟೋಗಿರುತ್ತೆ. ಹೀಗಾಗಿ ನೀವು ಉಂಡಾಗ ಅದು ಕೆಲಸ ಮಾಡೋದಿಲ್ಲ, ಹಸಿದಾಗ ಹಸಿವಾಗಿದೆ ನಾನು ಕೆಲಸಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಹೊಟ್ಟೆ ಹೇಳಿಕೊಡೋದಿಲ್ಲ. ಹೀಗಾಗಿ ಅದರೊಳಗಡೆ ಒಂದು ಡಿಸಾರ್ಡರ್ನೆಸ್ ಶುರುವಾಗ್ತದೆ. ಮತ್ತು ಅದಷ್ಟೇ ಅಲ್ಲ, ಈ ನಾವು ಕುಡಿಯುವಂಥ ಮಧ್ಯದಲ್ಲಿರುವಂಥ ತೀಕ್ಷ್ಣವಾದಂಥ ಈ ಕೆಮಿಕಲ್ ಏನಿದೆಯಲ್ಲ, ಈ ಆಲ್ಕೋಹಾಲು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಶೆ ಏರಿಸ್ತಕ್ಕಂಥ ವ್ಯವಸ್ಥೆಗಳು, ಅದು ಹಂತ ಹಂತವಾಗಿ ನಮ್ಮ ಜೀರ್ಣಾಂಗ ಶಕ್ತಿಯ ಜೊತೆಗೆ ಸಂಪೂರ್ಣವಾಗಿ ಈ ಪಿತ್ತಕೋಶವನ್ನು ಸಂಪೂರ್ಣವಾಗಿ ಡ್ಯಾಮೇಜ್ ಮಾಡ್ತದೆ. ಈ ಪಿತ್ತಕೋಶ ದೇವರು ಸೃಷ್ಟಿ ಮಾಡಿರುವಂಥ ಎಂಥ ಅದ್ಭುತವಾದ ಅಂಗ ಅಂತ ಹೇಳಿದ್ರೆ, ಅದು 80% ಡ್ಯಾಮೇಜ್ ಆದರೂ ಸಹ ಉಳಿದ 20%ನಲ್ಲಿ ಬಾಕಿ ಕೆಲಸವನ್ನು ಮಾಡುವ ಪ್ರಯತ್ನ ಮಾಡ್ತಲೇ ಇರ್ತದೆ. ಹೀಗಾಗಿ ಅದು ಬಹಳಷ್ಟು 60%ಗಿಂತ ಜಾಸ್ತಿ ಡ್ಯಾಮೇಜ್ ಆಗೋವರೆಗೂ ನಮಗೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಹೀಗಾಗಿ ಆ ಕುಡಿತದಿಂದ ಶಿರೋಸಿಸ್ ಅಂತನೋಂಥ ರೋಗ ಬಂದು ಅದು ಫೈನಲ್ ಸ್ಟೇಜಿಗೆ ಬಂತು ಅಂದರೆ ಅವನಿಗೇನಿದ್ರು ವಿಲ್ಲು ಬರೆಯೋದು ಮತ್ತು ಸ್ಮಶಾನದಲ್ಲಿ ರಿಸರ್ವೇಷನ್ ಮಾಡಿಸ್ಕೊಳ್ಳೋದು ಬರಿಯಲ್ ಗ್ರೌಂಡ್ನಲ್ಲಿ, ಇವೆರಡು ಬಿಟ್ಟು ಬಾಕಿ ಇನ್ಯಾವ ಕೆಲಸನೂ ಮಾಡೋಕ್ಕೆ ಬೇರೆ ಅವನಿಗೆ ಚಾಯ್ಸೇ ಇರೋದಿಲ್ಲ. ಮತ್ತು ಅಷ್ಟೇ ಅಲ್ಲ, ತಾನು ಎಷ್ಟು ವರ್ಷ ಕುಡಿದಿದ್ದಾನೆ, ಒಂದೊಂದು ಕ್ಷಣ ಒಂದೊಂದು ವರ್ಷದಂತೆ ಆ ನೋವನ್ನು ಒಟ್ಟಿಗೆ ಅಕ್ಯುಮುಲೇಟ್ ಆಗಿ ಅನುಭವಿಸ್ತಾನೆ. ಸ್ವಾಮಿಗಳ ಇನ್ನೊಂದು ಗಾದೆ ಮಾತಿದೆ, ಆಲ್ಕೋಹಾಲ್ ಡಿಸ್ಟ್ರಾಯ್ಸ್ ದ ಹೋಮ್ ಲಾಂಗ್ ಬಿಫೋರ್ ಇಟ್ ಡಿಸ್ಟ್ರಾಯ್ಸ್ ದ ಲಿವರ್ ಅಂತ ಹೇಳಿ. ಹೌದು, ಸೊ ಅದಿನ್ನೂ ಬಹಳ ಸ್ವಾರಸ್ಯವಾದ ವಿಚಾರ. ಒಂದು ಕಥೆ ಇದೆ. ಈ ಸೈತಾನ್ ಮನುಷ್ಯನನ್ನು ದಾರಿ ತಪ್ಪಿಸ್ಲಿಕ್ಕೆ ಬಂದಂತೆ. ಬಂದು ಹೇಳ್ದ, ನಿನಗೆ ಈ ರಾಜ್ಯದ ನಾನು ಹೇಳಿದ 3 ಕೆಲಸ ಮಾಡು, ನಿನಗೆ ಏನು ಬೇಕಾದರೂ ನಾನು ಕೊಡ್ತೇನೆ, ಮೊದಲು ಸುಳ್ಳು ಹೇಳು ಅಂತ ಹೇಳ್ದ. ಅವನು ಹೇಳ್ದ, ನಾನು ದೈವಭಕ್ತ, ಸುಳ್ಳು ಹೇಳೋದಿಲ್ಲ ಅಂತ. ಹೋಗಲಿ, ಒಂದು ಕೆಲಸ ಮಾಡು, ಪಕ್ಕದವನ ಮೇಲೆ ದೌರ್ಜನ್ಯ ಮಾಡಿ ಅವನ್ನ ಹೊಡೆದು ಲೂಟಿ ಮಾಡು ಅಂತ ಹೇಳ್ದ. ಇಲ್ಲ ನಾನು ಮಾಡೋದಿಲ್ಲ.
ಮನೆಯಲ್ಲಿ ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡಿ ಬಡಿ ಅಂತ ಹೇಳ್ದೆ. ಇಲ್ಲ ನಾನು ಮಾಡೋದಿಲ್ಲ ಅಂತ. ಹೋಗಲಿ, ನಾನು ಹೇಳಿದ ಮೂರೂ ಮಾಡಲಿಲ್ಲ, ಒಂದಾದರೂ ಮಾಡು, ಒಂದು ಗ್ಲಾಸ್ ನಾನು ಮದ್ಯ ಕೊಡ್ತೇನೆ, ಇದನ್ನು ಕುಡಿದು ಬಿಡು ಅಂತ. ಇವನಂದ ಯಾರಿಗೇನು ತೊಂದರೆ ಇಲ್ಲ, ಇದನ್ನು ಕುಡಿದು ಪಾಪ ಅವನಿಗೂ ಯಾಕೆ ನೋವು ಮಾಡಬೇಕು ಅಂತ ಹೇಳಿ ಒಂದು ಗ್ಲಾಸ್ ಕುಡಿದ ಮೇಲೆ ಚಟ ಶುರುವಾಯಿತು. ಹೀಗಾಗಿ ಏನೇ ಕುಡಿತಾ ಇದ್ದೀಯ ಅಂದ್ರೆ, ಇಲ್ಲ ನಾನು ಕುಡಿಯೋದಿಲ್ಲ ಅಂತ ಹೇಳಿ ಸುಳ್ಳು ಹೇಳಬೇಡ ಅಂತ ಹೇಳಿದ್ನಲ್ಲ, ಅಲ್ಲಿ ಸುಳ್ಳು ಹೇಳ್ದೆ. ಎರಡನೇದಾಗಿ ದುಡ್ಡು ಕಡಿಮೆ ಆಯಿತು. ಅದಕ್ಕೆ ಪಕ್ಕದವ್ರನ್ನ ದೌರ್ಜನ್ಯ ಮಾಡಿ ಅವ್ರನ್ನ ಹೊಡೆದು ಲೂಟಿನೂ ಮಾಡಿದೆ. ಆಮೇಲೆ ಮನೆಗೆ ಬಂದು ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿದೆ, ಹೆಂಡತಿ ಮಕ್ಕಳನ್ನ ಹಿಡಿದು ಹೊಡೆದಕ್ಕೂ ಅಂತ. ಅಂದರೆ ಯಾವ ತಪ್ಪನ್ನು ಮಾಡಬಾರ್ದು ಅಂತ ಅನ್ನೋಂಥ ಎಚ್ಚರಿಕೆ ಇದ್ದ ಮನುಷ್ಯ ಈ ಕುಡಿತದಿಂದಲೇ ಇಷ್ಟೆಲ್ಲ ಮಾಡ್ದ ಅಂತ ಅನ್ನೋವಂಥದ್ದು ಇದೆಯಲ್ಲ. ನಮ್ಮ ಡಾಕ್ಟರ್ ಹೇಳಿದಾಗೆ ಮೊದಲು ಮನೆಯನ್ನು, ಮನಸ್ಸನ್ನು, ವಿಶ್ವಾಸವನ್ನು, ಬಂಧುಗಳಲ್ಲಿರುವಂಥ ಗೌರವವನ್ನು, ಇದನ್ನೆಲ್ಲ ಹಾಳು ಮಾಡ್ತಾ ಹೋಗ್ತದೆ ಹಂತ ಹಂತವಾಗಿ. ಇದೆಲ್ಲ ಹಾಳು ಮಾಡಿ ಅವನು ಕೊನೆಗೆ ಸಿರೋಸಿಸ್ ಕೈನಲ್ಲಿ ಸಿಕ್ಕಾಕೊಳ್ಳೋ ಹೊತ್ತಿಗೆ ಅವನು ಮತ್ತೆ ವಾಪಸ್ ಬರಲಾರ್ದಂಥ ವ್ಯವಸ್ಥೆಗೆ ಹೋಗಿರ್ತಾನೆ. ಇದು ಸಾಮಾಜಿಕವಾಗಿರುವಂಥ ಒಂದು ದೊಡ್ಡ ಕಾಯಿಲೆ, ಇದು ಶಾಪ. ಇದರ ವಿರುದ್ಧ ನಾವು ಹೇಗೆ ಪ್ಲೇಗ್ ವಿರುದ್ಧ ಹೋರಾಡ್ತೇವೆ, ಪೋಲಿಯೋ ವಿರುದ್ಧ ಹೋರಾಡ್ತೇವೆ, ಅದೇ ರೀತಿಯಲ್ಲಿ ಇದರ ವಿರುದ್ಧ ಒಂದು ಸಾಮೂಹಿಕವಾಗಿರುವಂಥ ಚಳುವಳಿ, ಹೋರಾಟ ನಡಿಬೇಕಿದನ್ನು. ವಾಸ್ತವವಾಗಿ ಅನೇಕ ಹಳ್ಳಿಗಳಲ್ಲಿ ಇವತ್ತು ಮದ್ಯಮುಕ್ತ ಗ್ರಾಮ ಮಾಡಬೇಕು ಅಂತ ಹೇಳಿ ಹಳ್ಳಿಗಳಲ್ಲಿ ಪ್ರಯತ್ನ ನಡೆದಿದೆ. ನಮ್ಮ ಹಳ್ಳಿಯಲ್ಲಿ ಒಬ್ಬನೂ ಕುಡಿಯೋದಿಲ್ಲ. ಇದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಸ್ತ್ರೀ ಶಕ್ತಿ ಸಂಘಗಳು, ತಾಯಂದಿರ ಪರಿಣಾಮ ತುಂಬ ದೊಡ್ಡದಾಗಿದೆ. ಅವರು ಹಳ್ಳಿಯಲ್ಲಿ ಇದ್ದಂಥ ಹೆಂಡದ ಅಂಗಡಿಯನ್ನು ತೆಗೆಸಲಿಕ್ಕೆ ಸರ್ಕಾರದವರು ಒಪ್ಪಲಿಲ್ಲ. ಅವನ ಅಂಗಡಿ ಮಾಡೋದು ಅವನ ಹಕ್ಕು. ಆದರೆ ನೀವು ನಿಮ್ಮ ಗಂಡದಿರನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಕೆಲವು ಅಧಿಕಾರಿಗಳು ಹೇಳಿದ್ದುಂಟು. ಆದರೆ ನಮ್ಮ ಹೆಣ್ಣುಮಕ್ಕಳು ಆ ಅಂಗಡಿ ಮುಂದೆ ಕೂತು ಯಾವನು ಬರ್ತಾನೆ ಕುಡಿಲಿಕ್ಕೆ ಬರಲಿ ಅಂತ ಹೇಳಿ ವ್ಯವಸ್ಥೆ ಮಾಡಿ, ಅಂಗಡಿ ತಮ್ಮ ಊರಿನಲ್ಲಿ ಇದ್ರೂ ಸಹ ಅಲ್ಲಿ ಕುಡಿಲಾರದೆ ಪಕ್ಕದೂರ್ಗೆ ಹೋಗುವಂಥ ಪರಿಸ್ಥಿತಿಯನ್ನು ತಂದಿಟ್ಟು ಮನೆಯವರನ್ನು ತಯಾರು ಮಾಡಿ ಇವತ್ತು ಅನೇಕ ಮದ್ಯಮುಕ್ತ ಗ್ರಾಮಗಳನ್ನು ತಯಾರು ಮಾಡಿದಂಥ ಕೀರ್ತಿ ಏನಾದರೂ ಇದ್ದರೆ ಅದು ಕೇವಲ ನಮ್ಮ ತಾಯಂದಿರಿಗೆ ಮಾತ್ರ ಸೇರ್ತದೆ. ನಮ್ಮ ಹೆಣ್ಮಕ್ಳು ಅದನ್ನು ಸಾಧನೆ ಮಾಡಿದ್ದಾರೆ. ಓಕೆ, ಸೈದ್ ಈಗ ಹೇಳಿದ್ರು ಅಂದರೆ 3 ಕೆಲಸ ಮಾಡು ಅಂತ ಹೇಳಿದಾಗ ಮಾಡಲಿಲ್ಲ, ಒಂದು ಕೆಲಸ ಮಾಡಾದ್ಮೇಲೆ ನಂತರ 3 ಮಾಡಿದ್ರು ಅಂತ. ಅದೇ ಅಲ್ಲ, ಇದು ಇಂತಹದ್ದೇನಾದ್ರೂ ಆಗಿತ್ತಾ ಮನೆಯಲ್ಲಿ ಕೌಟುಂಬಿಕವಾಗಿ ನಿಮಗೆ? ಇದು ಬಂದು 3 ಡೈಮೆನ್ಷನ್ ಡಿಸೀಸ್ ಅಂತಾರೆ. ಫಿಸಿಕಲ್, ಮೆಂಟಲ್, ದೈಹಿಕ, ಮಾನಸಿಕ, ಸಾಮಾಜಿಕ ಎಫೆಕ್ಟ್ ಆಗ್ತದೆ. ಸೊ ಯಾವಾಗ ಇದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗಿಂದ ಈ ಮಾರಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳು ಅದು ಕಳ್ಕೊತೀವಿ. ಸೊ ಅದರಿಂದಾನೇ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ತಾ ಇಲ್ಲ, ಅವರೊಂದು ಕಲ್ಪನೆಯಲ್ಲಿ ಹೋಗ್ಬಿಡ್ತಾರೆ. ಏನು ಅದು ಒಂದು ಡಿನಾಯಲ್ ಅಂತೀವಿ ಅದಕ್ಕೆ. ಏನು ಮಾಡ್ತಾರೆ ಅವರು, ನಾವು ಎಷ್ಟು ಅವ್ರಿಗೆ ಹೇಳಿದ್ರೇನೋ ಅವರು ಅದು ಒಪ್ಕೊಳ್ಳಲ್ಲ. ಸೊ ಆ ಒಂದು ಸ್ಟೇಟ್ ಆಫ್ ಮೈಂಡ್ ಏನಾಗ್ತದೆ, ಆ ಡಿನೈಲ್ ಸ್ಟೇಟ್ಗೆ ಹೋಗ್ಬಿಡ್ತದೆ. ಸೊ ದೇ ಲಾಸ್, ಅವರು ಏನಾಗ್ತದೆ ಅದು ಎಲ್ಲ ನೈತಿಕ ಮೌಲ್ಯಗಳು ಎಲ್ಲ ಕಳ್ಕೊತಾರೆ. ಸೊ ಅವ್ರು ಏನು ಮಾಡ್ತಾರೆ, ಏನು ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ದಿಸ್ ಈಸ್ ದ ಥಿಂಗ್. ಇವಾಗ ಸ್ವಾಮೀಜಿ ಹೇಳಿದ್ರು, ಅದು 100% ಸರಿ. ಅದು ಅಂದರೆ ನಿಮ್ಮ ಸ್ವ ಅನುಭವನ ಇದು, ಮನೆಯಲ್ಲಿ ಈ ಥರ ಪರಿಸ್ಥಿತಿ ಆಗಿತ್ತಾ? ಮೈ ಪರ್ಸನಲ್ ಹೇಳ್ಬೋದು, ಹೌದು ಅಂತ. ಓಕೆ ಸ್ವಾಮೀಜಿ, ಇನ್ನೊಂದು ವಿಷಯವನ್ನ ಗಮನ ಕೊಡೋದಾದ್ರೆ, ಇತ್ತೀಚಿನ ದಿನದಲ್ಲಿ ಯುವ ಜನಾಂಗವನ್ನ ನಾವು ನೋಡೋದಾದ್ರೆ ಎಲ್ಲಿ ಕಳೆದು ಹೋಗ್ತಾ ಇದೆ ಅಂದ್ರೆ ಈ ರೀತಿ ದುಶ್ಚಟಗಳಿಗೆ ಮತ್ತೆ ಒಳಗಾಗ್ತದೆ. ಹಾಗಾದ್ರೆ ನಮ್ಮ ನೈತಿಕ ನೆಲೆಗಟ್ಟು ಕಳೆದು ಹೋಗಿದೆಯಾ? ಒಂದು ಮಾತು ಹೇಳ್ತೇನೆ. ಇವತ್ತು ನಮ್ಮ ಹುಡುಗರನ್ನ ದಾರಿ ತಪ್ಪಿಸುವಂಥ ನೆಲೆಯಲ್ಲಿ ನಾವು ಈ ಕುಡಿತದ ಪ್ರೀ ನರ್ಸರಿ ಕ್ಲಾಸ್ಗಳನ್ನ ನಾವು ತಯಾರು ಮಾಡಿದ್ದೇವೆ. ಇವಾಗ ನಾವು ಮಕ್ಕಳನ್ನ ನರ್ಸರಿ ಮತ್ತು ಮುಂದಕ್ಕೆ ಓದಿಸ್ತೇವಲ್ಲ, ಅದೇ ರೀತಿಯಲ್ಲಿ ಪ್ರೀ ನರ್ಸರಿ ಅಂತ ಒಂದು ಉಂಟು, ಹೌದಲ್ಲ? ಈ ಕುಡಿತದ ಪ್ರೀ ನರ್ಸರಿ ಯಾವ್ದು ಗೊತ್ತಾ? ಸಾಫ್ಟ್ ಡ್ರಿಂಕ್ಸ್. ಇವತ್ತು ನಾವು ಏನು ಪೆಪ್ಸಿ, ಕೋಲಾ ಅಂತ ಅನ್ನೋದ್ರ ಬಗ್ಗೆ ಏನು ವ್ಯವಸ್ಥೆ ಮಾಡ್ತೇವೆ, ಅವುಗಳಲ್ಲೂ ಅಡಿಕ್ಷನ್ ಇದೆ. ವಾಸ್ತವವಾಗಿ ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ನಿಮ್ಮ ಗಮನ ಇರ್ತದೆ, ಈ ಕೋಕೋ ಕೋಲಾ ಅಥವಾ ಸಾಫ್ಟ್ ಡ್ರಿಂಕ್ಸ್ ಏನಿದೆಯಲ್ಲ, ಇದು ಒಳ್ಳೆ ಟಾಯ್ಲೆಟ್ ಕ್ಲೀನರ್ಗಿಂತಲೂ ಹೆಚ್ಚಾಗಿ ನಮ್ಮ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡಬಲ್ಲದು ಅಂತ. ಮತ್ತು ಅಷ್ಟೇ ಅಲ್ಲ, ನೀವು ಯಾವುದೇ ಒಂದು ತರಕಾರಿ ಸಸ್ಯಗಳಿಗೆ ಹುಳ ಬಿದ್ದಾಗ ನೀವು ಕೋಕೋ ಕೋಲಾ ಸ್ಪ್ರೇ ಮಾಡಿದ್ರೆ ಹುಳುಗಳು ಸಾಯ್ತವೆ. ಮತ್ತು ಇದರಲ್ಲಿ ಟಾಕ್ಸಿಕ್ ಇದೆ, ಇದರಲ್ಲಿ ವಿಷಾಂಶ ಇದೆ ಅಂತ ಅನ್ನೋದನ್ನು ವಿಜ್ಞಾನಿಗಳು ಹೇಳಿದ್ದಾರೆ. ಇದ್ರ ಬಗ್ಗೆ ಬೇಕಾದಷ್ಟು ಚರ್ಚೆಗಳಾಗಿದೆ. ಆದರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಪ್ರಭಾವ ಎಷ್ಟಿದೆ ಅಂತ ಹೇಳಿದ್ರೆ, ಇವುಗಳನ್ನೆಲ್ಲ ಸಂಪೂರ್ಣವಾಗಿ ಅದುಮಿಡುವಷ್ಟು ಅವರ ಪ್ರಭಾವ, ಅವರ ಬಿಸ್ನೆಸ್ ಮೈಂಡ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಹೇಳ್ಬೋದು. ವಾಸ್ತವವಾದಂಥ ರೀತಿಯಿಂದ ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಕುಡಿಯುವಂಥ ಲೆಕ್ಕದಿಂದ ಪ್ರಾರಂಭ ಆದ ಹುಡುಗರು ನಂತರ
ಹಾರ್ಡ್ ಡ್ರಿಂಕ್ಸ್ಗೆ ಹೋಗಿ ತಲುಪುವಂಥ ಒಂದು ವ್ಯವಸ್ಥೆಗಳಿವೆ. ಓಕೆ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಸ್ವಾಮೀಜಿ. ವೀಕ್ಷಕರೇ ನೋಡಿದ್ರಲ್ಲ, ಅಂದರೆ ಯುವ ಜನಾಂಗವನ್ನು ಪ್ರಾಥಮಿಕವಾಗಿ ಹಾಳು ಮಾಡ್ತಾ ಇರೋದು ಸಾಫ್ಟ್ ಡ್ರಿಂಕ್ಸ್. ಹಾಗಾದರೆ ಅವರ ಭವಿಷ್ಯಕ್ಕೆ ಇನ್ನೇನು ಭದ್ರತೆನೇ ಇಲ್ವಾ? ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ